ಅಳ್ಬೇಡ ಕಣ, ನೀನು ಅಳ್ಬೇಡ ಕಣ. ಆಯ್ತು ಕಣ. ಚಿನ್ನಜಂಗಣ್ಣ, ಏನಪ್ಪಾ ಈ ಕುಡ್ದಾಗ ಯಾರಾದ್ರೂ ನಿಂಗೆ ಫ್ಯಾನ್ಸ್ ಸಿಕ್ಕಿದಾರಣ್ಣ? ಫ್ಯಾನ್ಸ್ ಸಿಗ್ತಾನೆ ಇರ್ತಾರೆ ಕಣ. ಮನೆ ಯಾವ್ದೋ ಒಂದು 5 ಸ್ಟಾರ್ ಹೋಟೆಲ್ಗೆ ಹೋಗಿದ್ದೆ. ಅಣ್ಣ ನೀನು 5 ಸ್ಟಾರ್ ಹೋಟ್ಲಿಗೆ ಹೋಗಿದ್ಯಾ? ಯಾಕೆ ಹೋಗ್ಬಾರ್ದ ನಾನು? ಹಂಗಲ್ಲಣ್ಣ, ನಿನ್ ರೇಂಜ್ಗೆ 7 ಸ್ಟಾರ್ ಹೋಟ್ಲಿಗೆ ಆದ್ರೂ ಹೋಗ್ಬೇಕಾಗಿತ್ತು ಅಂತ. ಅದ್ಯಾವ್ದೋ ದುಬೈನಲ್ಲಿ ಬುರ್ಜ್ ಅಲ್ ಖರಕ್ ಅಂತ ಹೋಟ್ಲ್ ಇದೆ ಅಂತಲ್ಲ? ಬುರ್ಜ್ ಅಲ್ ಖರ್ ಎಲ್ಲ ಕಣದು, ಬುರ್ಜ್ ಖಲೀಫಾ. ಬುರ್ಜ್ ಖಲೀಫಾ. ಆಮೇಲೆ ಅಲ್ಲಿ ಹೋಗಿದ್ದೆ. ಅಲ್ಲಿ ಒಬ್ಬ ಏನ್ ಫ್ಯಾನ್ಸ್ ಗೊತ್ತಾ, ಒಂದು ತಬ್ಕೊಂಡು ಸರ್ ನಿಮ್ ಟೈಮಿಂಗ್ ಸಕ್ಕದಾಗಿದೆ, ನೀವು ಮಜಾ ಭಾರತದಲ್ಲಿ ಯಾಕೆ ಆಕ್ಟ್ ಮಾಡಬಾರ್ದು ಅಂತ ಕೇಳ್ತಾ ಇದ್ದ. ಯಾವನ ಸರಿಯಾಗಿ ಕೇಳವನೆ. ಯಾಕ ಅಂದ್ರೆ ನಿಮ್ಮಂತವ್ರು ಇರ್ಬೇಕಣ್ಣ, ಮಜಾ ಬರ್ತಲ್ಲಿ ಸಖತ್ತಾಗಿರುತ್ತೆ ಆಕ್ಟಿಂಗು ಅಂದೆ. ಹೇಳು. ಅದು ಬಿಡು, ನಿನ್ ಸ್ಟೋರಿ ಹೇಳು. ಅಣ್ಣ ನಂದು ಫ್ಯಾಮಿಲಿ ಫೇಲ್ಯೂರ್ ಅಣ್ಣ. ನನ್ನ ಹೆಂಡತಿ ಬುಟ್ಟಿ ಹೊಂಟೋದ್ಲು. ಏನ್ ಬಿಟ್ಟೋದ್ಲು? ನನ್ ಬುಟ್ಟು ಹೊಂಟೋದ್ಲು. ನಿನ್ನೆ ಬಿಟ್ಟು ಹೋಗ್ಬಿಟ್ಲ? ಅಣ್ಣ ನಂದು ಲವ್ ಸ್ಟೋರಿ. ನಮ್ ಹುಡುಗಿನ ಬಿಟ್ಟು ಹೋಗ್ಬಿಟ್ಲಣ್ಣ. ನಿನಗೇನ್ ಬಿಟ್ಟು ಹೋದ್ಲು? ನನ್ನೇ ಬಿಟ್ಟು ಹೋಗ್ಬಿಟ್ಲಣ್ಣ. ಅವಳು ನಿನ್ನ ಲೇ ಅಳ್ಬೇಡ ಬಿಡು, ಅಳ್ಬೇಡ. ನನ್ನ ಹೆಂಡತಿ ನಿಮ್ ಹುಡುಗಿ ಚೆನ್ನಾಗಿರ್ಲಿ. ಇದು ಒಳ್ಳೆ ಸರಿ ಹೋಯ್ತಲ್ಲಪ್ಪ. ಜೀವನ ಪೂರ್ತಿ ಅವ್ರು ಚೆನ್ನಾಗಿರ್ಲಿ ಇವ್ರು ಚೆನ್ನಾಗಿರ್ಲಿ ಅಂತ ಬಯಸಿದ್ರೆ ನೀನ್ ಚೆನ್ನಾಗಿರ್ಲಿ ಅಂತ ನಿನಗ್ಯಾರಪ್ಪ ಹಾರೈಸೋರು? ಒಪ್ತೆ ಕಣಯ್ಯ, ನಿಂದು ಹಾಲಂತ ಮನಸ್ಸು. ಈ ದೇವರು ನಿನ್ನ 100 ವರ್ಷ ಚೆನ್ನಾಗಿಟ್ಟಿರ್ಲಿ. ಬಾ, ಬೇಜಾರಾಗ್ಬಿಟ್ಟದೆ, ಹೋಗಿ ಎಣ್ಣೆ ಹೊಡೆಯದ. ಸರಿ. ಅಚ್ಚರಿ, ಯಾಕೆ ಎಣ್ಣೆ ಹಿಡ್ಕೊಂಡು ಅಳ್ತಾ ಇದೀಯಾ? ಎಣ್ಣೆ ಇಟ್ಕೊಳ್ದೆ ಇನ್ನೇನು, ಚಿಪ್ಸ್ ಇಟ್ಕೊಂಡ. ನಿಮ್ ಹುಡುಗಿ ನಿನ್ ಬುಟ್ಟೋಗಿ ಎಷ್ಟು ವರ್ಷ ಆಯ್ತಾ? 1 ವರ್ಷ ಆಯ್ತು. ಸೈಕೋ ಆಗ್ಬಿಟ್ಟಿದ್ದೀನಿ ಮಚ್ಚ. ಗೊತ್ತು ಬಿಡು, ನಿನ್ ನಾಟಕ ಮಾಡಾಗ ನಿಮ್ ಹುಡುಗಿ ಕೈ ಕೊಟ್ಟು ನಿನ್ ಸೈಕು ಆಗಿ ಯಾವ ತರ ತಲೆ ಕೆಡ್ಸ್ಕೊಂಡ್ ಎಲ್ಲೆಲ್ಲಿ ಮಲಗಿದೆ ಅಂತ ಗೊತ್ತು ಕಣೋ. ಅಷ್ಟರಿ ಯಾಕೋ ಬಿಟ್ಟೋದ್ಲು? ಸಿವಿಲ್ ಇಂಜಿನಿಯರಿಂಗ್ ಮಾಡಿದ್ರಿ ಯಾವ ನನ್ನ ಮಗನೋ ಕೆಲಸ ಕೊಡ್ತಾನೆ? ಅದ್ ಓದಿದ್ರು ಕೆಲಸ ಸಿಗ್ನಿಲ್ಲ ಅಂದ್ರೆ ಬದ್ನೆಕಾಯಿ ಸಿವಿಲ್ ಇಂಜಿನಿಯರ್ ಯಾಕೋ ಓದ್ಬೇಕು ಲಪ್ಪ. ಸಾರಿ ಕಣ, ತಪ್ಪು ಮಾಡ್ಬಿಟ್ಟೆ. ಓದಿ ಬಿಡು. ಒಂದಿಟ್ಕೆ ರೈಟ್ ಎಷ್ಟು ಹೇಳು? 6 ರೂಪಾಯಿ. 1 kg ಅಕ್ಕಿ ರೈಟ್ 60 ರೂಪಾಯಿ. ಮತ್ತೆ ಎರಡರಲ್ಲಿ ಯಾವ್ದು ರೈಟ್ ಜಾಸ್ತಿ? ಅಕ್ಕಿಗೆ ರೇಟ್ ಜಾಸ್ತಿ. ಮತ್ತೆ ಎಲ್ಲಾರು ಎಲ್ಲ ಕೆಲಸ ಬಿಟ್ಬಿಟ್ಟು ವ್ಯವಸಾಯ ಮಾಡ್ರು. ವ್ಯವಸಾಯ ಮಾಡಿ. ಹಲೋ, ಏನು ನನ್ನನ್ನು ಬಿಟ್ಟು ಇರಕ್ ಆಗ್ತಾ ಇಲ್ವಾ? ಇವತ್ ನಮ್ಮನೆಗೆ ಬರ್ತಿದ್ಯಾ? ನನ್ ಜೊತೆಲೇ ಇರ್ತೀಯಾ? ಸಾರ್, ಇವತ್ತು ನಮ್ಮ ಹುಡುಗಿ ನಮ್ಮನೆಗೆ ಬರ್ತಾ ಇದ್ದಾಳಂತೆ. ಚಿನ್ನ, ಸಾರಿ ಚಿನ್ನ, ನಿನ್ ಬಗ್ಗೆ ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ. ಐ ಲವ್ ಯು. ಇವನೇನು ಹೆಣ ಬಿದ್ದಂಗ್ ಬಿದ್ದಿದ್ದಾನಲ್ಲ, ಹೆಂಗಾದ್ರೂ ಮಾಡಿ ಓಡಿಸ್ಬೇಕಲ್ಲ ಇವನ್ನ. ಮಳೆ ಬರಂಗಾಯ್ತು, ಮನಿಗ್ ಹೋಗು. ಇಷ್ಟೇನಾ ನಂದೂನು ಇಷ್ಟೇನಾ? ಹೋಗಲ್ಲ. ಇಂಥ ಫ್ರೆಂಡ್ಸ್ ಏನಾದ್ರು ಇದ್ದು ಬಿಟ್ರೆ ಸಾರ್ ಮುಗೀತು ನನ್ ಕತೆ ಅಷ್ಟೇ. ಅಯ್ಯೋ, ನಮ್ ಹುಡ್ಗಿ ಬರ್ತಾಳೆ ಅಂತ ಹೇಳವಳೆ. ಅದ್ ಯಾವಾಗ ಬರ್ತಾಳು, ಏನ್ ಕತ್ತಿನೋ? ಹಿಂಗ ವಿಷಯ ಮುಖ ತೋರ್ಸ್ಕೊಂಡ್ ಬಂದ್ರೆ ಗೊತ್ತಾಗುತ್ತಂತ ಹಿಂದೆ ತಿರುಗಿ ಬಂದಿದೀಯಾ? ನೋಡು ಏನ್ ಮಾಡ್ತೀನಂತ. ಅಯ್ಯೋ ಯಜಮಾನ್ರಿ, ಬಿಡಿ ಯಜಮಾನ್ರಿ. ಇವಳೇನ್ ಸಾರ್ ಮದುವೆಗೆ ಮುಂಚೆನೆ ಯಜಮಾನ್ರಿ ಅಂತವಳೆ? ಪರವಾಗಿಲ್ಲ ಬಿಡು. ಅಯ್ಯೋ ಬಿಡಿ ಯಜಮಾನ್ರಿ, ಅಯ್ಯೋ ಬಿಡಿ ಯಜಮಾನ್ರಿ. ಬಿಡ್ಬೇಕಾ? ಸರಿ ಬಿಟ್ಟೆ. ಆ ಕಡೆ ತಿರುಗದೆ ಹಂಗೆ ನಿಂತ್ಕೊಂಡಿರಿ. ಇದುವರೆಗೂ ನಮ್ಮ ಅಣ್ಣ ತಮ್ಮದ್ರೆ ನನ್ನ ಕೈಯಾಕ ಮುಟ್ಟಿರ್ಲಿಲ್ಲ, ನೀನೆಲ್ಲ ಹಾಳು ಮಾಡ್ಬಿಟ್ಟೆಲ್ಲೋ. ಅಯ್ಯಯ್ಯೋ ಸಾರಿ, ನಮ್ಮ ಹುಡುಗಿ ನಮ್ಮ ಮನೆಗೆ ಬರ್ತಾಳೆ ಅಂತ ಅಂದಿದ್ಲು, ಅದಕ್ಕೆ ಲೈಟ್ ಆಗಿ ಕುಡ್ದು ಬಿಟ್ಟಿದ್ದೆ. ಕುಡ್ದು ಬಿಟ್ರೆ ಕೆಲಸದಳು ಯಾರು, ಡವ್ ಯಾರು ಅಂತ ಗೊತ್ತಾಗಲ್ಲ ಮೇಡಮ್. ಈ ಗಂಡಸರ್ದು ಒಂಥರ ನಾಯಿ ಬುದ್ಧಿ ಮೇಡಮ್. ಮಾಡೋ ಅನಾಚಾರ ಎಲ್ಲ ಮಾಡ್ಬಿಡೋದು, ಆಮೇಲೆ ಕುಡ್ದು ಬಿಟ್ಟಿದೆ ನನಗೇನು ಗೊತ್ತಿಲ್ಲ ಅಂತ ನಾಟಕ ಮಾಡೋದು. ಕುಡ್ದು ಬಿಟ್ರೆ ನನ್ನ ತಗೊಂಡೇನು ಜೋಬಲ್ ಇಟ್ಕೊಂತೀರಾ?
ಬಾಕಿ ತಾನು ಇಟ್ಕೊಳ್ಳೋದು. ಸಾರಿ ಸಾರಿ. ಏನ್ ಮತ್ತೆ ಕರೀತಾ ಇದ್ಯಾ? ನಿಲ್ಸಮ್ಮ ಸಾಕು. ನಾನ್ ಹೇಳಿದ್ದು ತಪ್ಕೊಂಡಿದ್ದೀನಲ್ಲ, ಯಾರಿಗೂ ಹೇಳ್ಬೇಡ ಅಂತ ಇಟ್ಕೋ. ಯಾರಿಗೂ ಹೇಳ್ಬೇಡ. ಯಾರಿಗೇನ್ ಹೇಳದ್ ಬಂತು? ನಮ್ಮ ಅಣ್ಣ ಆಲ್ರೆಡಿ ಅಲ್ಲಿ ಲೈವ್ ಟೆಲಿಕಾಸ್ಟ್ ನೋಡ್ತಾ ಇರ್ತಾನೆ. ಲೈವ್ ಟೆಲಿಕಾಸ್ಟ್ ನೋಡ್ತಾವ್ನ? ಎಲ್ಲಿ ಎಲ್ಲಿ ಎಲ್ಲಿ? ಬಾಯ್, ಇದೇನ್ ಹೇಳಿದು? ಅದ ಕುಂಕುಮ್ ಬಟ್ಟು ಅಲ್ಲ, ಕ್ಯಾಮ್ರಾ. ಅದೆಲ್ಲ ಬಿಡು. ಬಾಯ್ಲಿ ಬಾಯ್ಲಿ, ಇದೇನ್ ಹೇಳು ಹೋಗ್ಲಿ. ಅದ ಕ್ಯಾಮ್ರಾ. ಮಜಾ ಬರ್ತಾ ಎಷ್ಟ್ ತಿಂಗಳಿಂದ ಮಾಡ್ತಾ ಇದ್ಯಾ? 3 ತಿಂಗಳಿಂದ ಮಾಡ್ತಾ ಇದ್ದೀನಿ. 3 ತಿಂಗಳಿಂದ ಮಾಡ್ತಾ ಇದ್ಯಾ ತಾನೇ? ಮೈಕ್ ಅದು ಕ್ಯಾಮ್ರಾ ಅದಂತ ಗೊತ್ತಾಗಲ್ಲ? ಅದ್ ಸರಿ, ನಾನ್ ನಿನ್ ತಪ್ಪುನಲ್ಲ, ನಿಮ್ಮ ಅಣ್ಣ ಏನು ಮಾಡಲ್ಲ ಅಲ್ವಾ? ಏನು ಮಾಡಲ್ಲ. ಏನು ಮಾಡಲ್ವಂತೆ ಸರ್, ಬಚಾವಾದೆ. ವೆರಿ ಸಿಂಪಲ್. 2 ಕೈ ಕಾಲನ್ನು ಕತ್ತರಿಸ್ಬಿಡ್ತಾನೆ. ಇಲ್ಲ ಅಂದ್ರೆ ಕಾಂಪನ್ಸೇಷನ್ ಮೇಲೆ 10 ಲಕ್ಷ ಕೇಳ್ತಾನೆ. 10 ಲಕ್ಷನಾ? ಪಕ್ಕದ ಬೀದಿಲಿ ಒಬ್ಬ ಹೀಗೆ ಮಾಡಿದ್ದ. ಅವನ ಹತ್ರ 10 ಲಕ್ಷ ರೂಪಾಯಿನೂ ಇಸ್ಕೊಂಡು ಕೈ ಕಾಲು ಕೂಡ ಕತ್ತರಿಸಿದ್ರು. ಬರ್ಲಾ? ಮತ್ ಬರ್ತೀಯ? ನೀನ್ ದುಡ್ಡು ಕೊಡ್ಲಿಲ್ಲ ಅಂದ್ರೆ ನಮ್ಮ ಅಣ್ಣ ಬರ್ತಾನೆ. ನೋಡಿದ್ರ ಸರ್, ಸುಮ್ನೆ ಇರ್ಲಾರ್ದನು ಇರ್ಬೇ ಬಿಟ್ಕೊಂಡು ಅದು ಎಲ್ಗೋ ಕಡ್ಸ್ಕೊಂಡಂತೆ ಹಂಗಾಯ್ತು ನನ್ ಕತೆ. ನಮ್ಮ ಹುಡುಗಿ ಈಗ ಬರ್ತಾಳೆ ಆಗ ಬರ್ತಾಳೆ ಅಂತ ಕಾದೆ. ಎಲ್ಲ ನನ್ ಕರ್ಮ. ಚಿನ್ನು, ಹೋದ್ಸಲಿ ಮಜಾ ಬರೋದಕ್ಕೆ ಮಯೂರಿ ಅವ್ರು ಬಂದಿದ್ದಾಗ ಕುಂಬಳಕಾಯಿ ಕೊಟ್ಟು ಪ್ರಪೋಸ್ ಮಾಡಿದ್ದೆ. ಆದ್ರೆ ಈ ಸಲ ನಿನ್ಗೆ ನವಿಲ್ ಗರಿ ಕೊಟ್ಟು ಪ್ರಪೋಸ್ ಮಾಡ್ತಾ ಇದ್ದೀನಿ. ಐ ಲವ್ ಯು. ಐ ಲವ್ ಯು ಟು. ಚಿನ್ನ, ತಿಂಗಳಿಗೊಂದ್ಸತಿ ಸಿಗ್ತೀಯಾ? ಜುಮ್ ಜುಮಾಯ ಜುಮ್ ಜುಮಾಯ ಅಂತ ಅಂದ್ಬಿಟ್ಟು ನನಗೆ ಮರಳು ಮಾಡ್ಬಿಡ್ತೀಯ. ಹಂಗಲ್ಲ ಕಣೋ, ನಾನು ನಿನ್ನ ಮುಂಚೆಗಿಂತ ಜಾಸ್ತಿ ಇಷ್ಟಪಡ್ತೀನಿ. ಅದೇನ್ ಮಾಡೋದು, ನನಗೂ ಕೆಲ್ಸ ಇರಲ್ವಾ? ನನಗಿಂತ ನಿನಗೆ ಕೆಲ್ಸಾನೇ ಇಂಪಾರ್ಟೆಂಟಾ? ನನ್ ಪರಿಸ್ಥಿತಿ ಏನಂತ ಗೊತ್ತಾ ನಿಂಗೆ? ಏನೇ ಪರಿಸ್ಥಿತಿ ನಿನ್ಗೆ? ಹೆಣ ಸುಡಕ್ಕೆ ಕಟ್ಟಿಗೆ ಇಲ್ವಾ, ಉಳಕ್ಕೆ ಗುಳಿ ಇಲ್ವಾ? ನಮ್ ಪ್ರೀತಿ ವಿಷಯ ನಮ್ಮ ಮನೇಲಿ ಹೇಳ್ದೆ. ಏನಂದ್ರು? ಯಾವ ನಾಯಿನೂ ಪ್ರೀತಿಸ್ಬೇಡ ಅಂದ್ರು. ನೀನ್ ಯಾಕೆ ನನ್ನನ್ನು ಬಿಟ್ಬಿಟ್ಟು ನಾಯಿ ಪ್ರೀತಿಸಕ್ ಹೋಗಿದೆ? ನಾಯಿ ಅಂತಿತ್ತು ನಿನಗೆ ಕಣೋ. ಯಾ ಐ ಆಮ್ ಡಾಗ್. ಓ ಮೈ ಡಾಗ್. ಇಷ್ಟೆಲ್ಲ ಆದ್ಮೇಲೆ ನಿಮ್ಮ ಅಪ್ಪ ಅಮ್ಮನ ಹತ್ರ ಬಂದು ನಮ್ ಮದುವೆ ಮುಹೂರ್ತನ ಫಿಕ್ಸ್ ಮಾಡ್ಸದೆ. ನಮ್ಮ ಮನೇಲಿ ಒಪ್ಪಲ್ಲ ಕಣೋ. ಯಾಕೆ ಒಪ್ಪಲ್ಲ? ಅಣ್ಣನ್ಗೆ ಕಲರ್ ಇಲ್ವಾ, ಕದರ್ ಇಲ್ವಾ, ಕಡಕ್ ಆಗಿಲ್ವಾ? ನಿನಗೆಲ್ಲ ಇದೆ, ನಮ್ಮ ಅಕ್ಕಂಗೆ ಏನೂ ಇಲ್ಲ. ಅಂದ್ರೆ ನಮ್ಮನೇಲಿ ನಮ್ಮ ಅಕ್ಕ ಒಬ್ಳಿದಾಳೆ. ಅವಳು ಯಾವ ಹುಡುಗನು ಒಪ್ಪದೇ ಇಲ್ಲ ಅಂತಾಳೆ. ಎಲ್ಲ ಹುಡುಗರನ್ನು ರಿಜೆಕ್ಟ್ ಮಾಡ್ಕೊಂಡ್ ಬರ್ತಾಳೆ. ಅಷ್ಟೊಂದ್ ಚೆನ್ನಾಗಿದ್ದಾಳ? ಸೂಪರ್ ಆಗಿದ್ದಾಳ ಕಣೋ. ಇವಳಕ್ಕಿಂತ ಮೊದ್ಲು ಅವಳಾರ ಸಿಕ್ಕಿದಿದ್ರೆ. ಏನಂದೆ? ಏನಿಲ್ಲ ಏನಿಲ್ಲ. ನನ್ ಬಂಗಾರ ಅಕ್ಕ. ಇಲ್ಲ ನೋಡು. ಜಗ್ಗು, ಈ ಪ್ರಪಂಚದಲ್ಲಿ ಆಗಲ್ಲ ಅನ್ನೋ ವಿಷಯನೂ ಇದೆ ಅಂತ ಈಗ್ಲೇ ಕಣೆ ಗೊತ್ತಾಗಿತ್ತು ನನಗೆ. ಲೇ, ನಮ್ಮ ಮನೇಲಿ ಹಳೆ ಪೇಂಟ್ ಕೆರೆಯವರೆಗೂ ಹೊಸ ಪೇಂಟ್ ನ ಹಾಕಲ್ಲ ಅಂತಿದ್ದಾರೆ ಕಣೋ. ಅದು ಪೇಂಟ್ ಅಲ್ಲ ಕಣೆ, ರೋಡ್ಗೆ ಹಾಕಿರೋ ಡಾಂಬರು. ಇವಳ ಮದ್ವೆ ಆಗೋವರೆಗೂ ನಮ್ಮಿಬ್ರು ಮದ್ವೆ ನಡೆಯಲ್ಲ. ಏನ್ ಮಾಡೋದೀಗ? ಏನೇ ಮಾಡೋದು? ಹಳ್ಳ ಇರೋ ಕಡೆ ಸೈಕಲ್ಲೇ ಓಡ್ಸಕ್ಕಾಗಲ್ಲ, ಇವಳು ಟ್ರೈನ್ ಓಡಿಸಿ ಅಂತವಳೆ. ಅಮ್ಮ ತಾಯಿ, ನೀನು ಬೇಡ, ನಿನ್ ಲವ್ವೂ ಬೇಡ ನನ್ಗೆ. ಜಗ್ಗು, ಏನ ನನ್ನೊಂದ್ಸಲ ಸರಿಯಾಗಿ ನೋಡು. ಏನ್ ಹೇಳು? ಆಗಲ್ವಾ? ಈ ಪ್ರಪಂಚದಲ್ಲಿ ಆಗಲ್ಲ ಅನ್ನೋ ವಿಷಯನೇ ಇಲ್ಲ, ಹೇಳು. ಹಾಗಾದ್ರೆ ಅವಳಿಗೊಂದು ಒಳ್ಳೆ ಗಂಡನ್ ಹುಡುಕಿ ಮದ್ವೆ ಮಾಡು. ಬರ್ಲಾ? ಸರಿ ಇವಳು ಮುಂದ್ಗಡೆ ಲೆಗ್ ಪೀಸ್ ಇಟ್ಟು ಬಾಯಿಗೆ ಪ್ಲಾಸ್ಟರ್ ಹಾಕ್ಬಿಟ್ಟು ಹೋಗ್ತಾವಳೆ. ಹೆಂಗಾದ್ರೂ ಮಾಡಿ ಅವಳ ಅಕ್ಕನ ಮನೆಯಿಂದ ಸಾಗಿಸ್ಬೇಕಲ್ಲ. ಜಗ್ಗಪ್ಪ, ಯಾವನ ನೀನು? ಲೇ ನಾನು ಕಣ ಗೊಬ್ಬರಗಾಲ. ಲೇ ಒಂದೇ ತಟ್ಟೆ ಇಡ್ಲಿ ತಿನ್ನೋದು ಮರ್ತೋದ್ಯಾ? ಲೇ ಗೊಬ್ಬರಗಾಲದಲ್ಲಿ ಕಪ್ಪೆಗಳನ್ನ ಹಿಡಿದು ತಕ್ಕಡಿ ತೂಗಿದು ಮರ್ತೋದ್ಯಾ? ಗೊಬ್ಬರ ಇನ್ನು ಬದುಕಿದೆಯೇನೋ ನೀನು? ಸತ್ತೋಗಣ.
ಅಯ್ಯೋ ಅದ್ಬಿಡು ಇದೇನ್ ಇಷ್ಟು ದೂರ ನೀನು ಲೋ ನನ್ ಮದ್ವೆ ನಮ್ ಪಿಣ್ಣಿ ಜೊತೆ ಸೆಟ್ ಆಯ್ತು ಕಣ. ಯಾರ ಜೊತೆ? ಪಿಣ್ಣಿ ಇವ್ರ ಅತ್ತೆ ಮಗಳು ಪಿನ್ನಿ. ಈ ತಿಂಗಳು ಕೊನೆಲೆ ಮದ್ವೆ ಮಗ, ಅದಕ್ಕೆ ಹೇಳೋಣ ಅಂತ ಬಂದೆ. ನಿನಗೆ ಗೊತ್ತಲ್ಲ ಊರಲ್ಲಿರೋ ಮರಕ್ಕೆಲ್ಲಾ ನೀರ್ ಎರಿತೀವಂತೆ, ಇನ್ನ ಮನೇಲೆ ಬೀಜ ಹಾಕಿ ಬೆಳೆದಿರೋ ಗಿಡಕ್ಕೆ ನೀರ್ ಎರಿದ್ರೆ ತಪ್ಪಾಗಲ್ವಾ? ದೇವ್ರೆ ಬಾಯಾರ್ಕೆ ಅಂತ ತಕ್ಷಣ ಎಳ್ನೀರ್ನೇ ತಲೆ ಮೇಲೆ ಹಾಕಿದ್ಯಾ. ಈ ಬಕ್ರಾನ ಹೆಂಗಾದ್ರೂ ಮಾಡಿ ಕೌಚ್ ಹಾಕೊಂಡ್ಬಿಡ್ಬೇಕು. ಜಗಪ್ಪ ಮಗ ತಗೋ ಶ್ರೀರಾಮ್ಪುರ ಸೆಕೆಂಡ್ ಸ್ಟೇಜ್ ಅಲ್ಲೇ ನನ್ನ ಮದ್ವೆ, ಬಂದ್ಬಿಡು. ಬರ್ಲಾ? ಏನ್ ಮಗ ಬೆಂಗಳೂರಲ್ಲಿ ಮಳೆ ಬಿದ್ದು ಹೋದಂಗ್ ಹೋಗ್ತಾ ಇದೆಯಲ್ಲ. ನಾನು ಒಂದ್ ಮನೆಗೆ ಹುಡುಗಿ ನೋಡಕ್ ಹೋಗ್ತಾ ಇದ್ದೀನಿ, ನೀನು ಬಂದ್ರೆ ಚೆನ್ನಾಗಿರುತ್ತಪ್ಪ. ಫ್ರೆಂಡ್ಸ್ ಆದವನು ಎಣ್ಣೆ ಹೊಡೆಯಕ್ ಬಂದ್ರೆ ಓಕೆ, ಎಣ್ಣೆ ಹೊಡಕ್ಕೆಲ್ಲ ಬಂದ್ರೆ ಚೆನ್ನಾಗಿರಲ್ಲ ಕಣ. ಮಗ ಫ್ರೆಂಡ್ಶಿಪ್ ಅಲ್ಲಿ ಲಿಮಿಟ್ ಇರಬಾರ್ದು ಕಣ. ನೋಡು ಚಿಕ್ಕ ವಯಸ್ಸಲ್ಲಿ ನಾವ್ ಇದ್ದಿದ್ನ ಮರ್ತ್ಬಿಟ್ಟೇನೋ. ಆ ಮೂಲೆ ಮನೆ ಪಂಕಜನ್ಗೆ ಫಸ್ಟ್ ನಿನ್ ಕೈಲಿ ಕಣ್ಣು ನೋಡಿಸಿ, ಆಮೇಲೆ ನಾನಲ್ವೇನೋ ಕಣ್ಣು ನೋಡ್ದಿತ್ತು. ಆ ಮೂಲೆ ಮನೆ ಸರೋಜನ್ಗೆ ಮೊದ್ಲು ನಿನ್ ಕೈ ಲವ್ ಲೆಟರ್ ಕೊಡ್ಸಿ, ಆಮೇಲೆ ನಾನಲ್ವೇನೋ ಪ್ರಪೋಸ್ ಮಾಡಿತ್ತು. ಕುಚುಕೋ ಬರ್ತೈತೇನೋ ಇದೆಲ್ಲ. ಹೆಂಗ ಮರೆಯಕ್ಕಾಗುತ್ತೆ? ಅಲ್ಲ ಹೆಣ್ಣು ನೋಡಕ್ಕೆ ಇದೇ ಬಟ್ಟೆಲ್ ಬಂದ್ರೆ ಆಯ್ತದ? ನಿನ್ಗೊಂದು ಬಟ್ಟೆ ತಕೊಡೋ ಯೋಗ್ಯತೆನೂ ನನ್ಗಿಲ್ವೇನೋ. ಇಲ್ಲೇ ನಿಂತಿರು ಬಂದೆ. ನನ್ನ ಮಗ ಸ್ಕೂಲಲ್ಲಿ ಇದ್ದಾಗ ಒಂದ್ ಲಾಡಿ ಚೇಟಿನೂ ಕೊಡಿಸ್ತಿರ್ಲಿಲ್ಲ, ಈಗೇನ್ ಬಟ್ಟೆ ಕೊಡಿಸ್ತಾವನಲ್ಲ. ಸಗತ್ತಾಗೈತಿದ್ದು ಹಾಕೋ ಮಗ. ಇದೇನು ಹಾರ? ಸೇಮ್ ಇವಾಗ ಮದುವೆ ಗಂಟರನೇ ಕಾಣಿಸ್ತಾ ಇದೀಯಾ. ಮಗ ಎಲ್ಲೋ ಬಲಿ ಸೌಂಡ್ ಕೇಳಿಸ್ತಾ ಇದಲ್ಲ. ಪಕ್ಕದೂರಲ್ಲಿ ಮರಿ ಹೊಡಿತವ್ರೆ. ಯಾರ ನಡಿ ಊಟ ಮಾಡ್ಕೊ ಬರದ? ಸರಿಯಾಗಿ ಉಣಿಸ್ತೀನಿ ಬಾ ನಿನಗೆ. ಕುಂಭರಾಶಿಯವರಿಗೆ ಇವತ್ತು ಅದೃಷ್ಟ. ತಿಬ್ಬರ್ಲಾಗ ಹಾಕಿದ್ರು ಬರಲ್ಲ. ಕಲಾವಿದರಿಗೆ ಕಷ್ಟಕರವಾದ ವಾತಾವರಣವಿದ್ದು ಬಿದ್ದು ಬಿದ್ದು ಮೈ ಕೈಗೆ ಏಟು ಮಾಡಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ. 2 ಗಂಟೆಗಳ ಕಾಲ ರಿಹರ್ಸಲ್ ಕೂಡ ಹೆಚ್ಚಾಗಿರುತ್ತದೆ. ಈ ಎಲ್ಲ ಕಷ್ಟ ಪರಿಹಾರಕ್ಕಾಗಿ ತಾವುಗಳು ಬೆಳಿಗ್ಗೆ 6 ಗಂಟೆಗೆ ಎದ್ದು ಸ್ನಾನ ಮಾಡಿ ನಾವು ಯಾವ ಸ್ಕಿಟ್ ಅನ್ನು ಹಾಳು ಮಾಡುವುದಿಲ್ಲ ಎಂಬ ಮಂತ್ರವನ್ನು 100 ಸಲ ಜಪಿಸಬೇಕು. ನಮಸ್ಕಾರ ಸರ್. ನಮಸ್ಕಾರ. ನಿಮ್ ದೊಡ್ಡ ಮಗಳು ನೋಡೋಣ ಅಂತ ಬಂದ್ವಿ. ನಮ್ಮ ಮಗಳನ್ನ ತುಂಬಾ ಜನ ನೋಡ್ಕೊಂಡು ಹೋದ್ರು. ನೀವು ನನ್ನ ಮಗಳನ್ನ ಮದುವೆ ಆಗ್ತೀನಿ ಅಂದ್ರೆ ಚಪ್ಲಿ ಬಿಚ್ಚಿ ಒಳಗ್ ಬನ್ನಿ, ಇಲ್ಲ ನಾ ಚಪ್ಲಿ ಬಿಚ್ಕೊಂಡು ಹೊರಗ್ ಬರ್ಬೇಕಾಗತ್ತೆ. ಏನು ಈ ಮಾವ ಬಾಕ್ಲಲ್ಲಿ ಎಷ್ಟೊಂದು ಮರ್ಯಾದೆ ಕೊಡ್ತಾವನೆ? ದೊಡ್ಡವ್ರು ಹೇಳೋದ್ರಲ್ಲಿ ಒಂದ್ ಅರ್ಥ ಇರುತ್ತೆ ಕಣೋ. ಎಷ್ಟೋ ಸಲ ನಮ್ ಕೋ ಆರ್ಟಿಸ್ಟ್ ಗಳೇ ನಮಗ್ ಬಾಯ್ಗ್ ಬಂದಂಗ್ ಹೋಯಲ್ವಾ. ಅವ್ರ ಬಾಯ್ ಹುಳ ಬೀಳ ನಡಿ. ಸರ್ ನಿಮ್ ಮಗಳು ಇಷ್ಟ ಆದ್ಮೇಲೆನೆ ನೋಡಕ್ ಬಂದಿರೋದು. ಹೌದಾ? ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಅಂದಾಗೆ ಟೀ ಕಾಫಿ ಉಪ್ಪಿಟ್ಟು ಖಾರ ಏನು ಕೇಳದೆ ಹೋಗ್ತಾ ಇರ್ಬೇಕು. ನನ್ನ ಮಗಳನ್ನ ನೋಡಿದ ತಕ್ಷಣ ಇಷ್ಟ ಆಗಿಲ್ಲ ಅಂತಾನು ಹೋಗ್ತಾ ಇರ್ಬೇಕು. ಸರ್ ನಿಮ್ ಮಗಳು ಇಷ್ಟ ಆದ್ಮೇಲೆನೆ ಇವ್ನ್ ಕರ್ಕ ಬಂದಿರೋದು. ಅಪ್ಪಿ ತಪ್ಪಿನುವೆ ಹುಡುಗಿ ಬಗ್ಗೆ ಏನು ಕೇಳಕ್ ಹೋಗ್ಬೇಡಿ, ನಾಚ್ಕೊಂತಾನೆ. ಅಂದಾಗೆ ಗೊಬ್ಬರಗಾಲ ಅಂತ, ಗೊಬ್ಬರಗಾಲದಲ್ಲಿ ಒಳ್ಳೆ ಕುಳ. ಏರಿ ಕೆಳಗೊಂದಿಷ್ಟು, ಏರಿ ಮೇಲೊಂದಿಷ್ಟು ಎಲ್ಲ ನಮ್ಮವೇ ಇರೋದು. ಏನ್ ಹಾಕಿದೀರ? ಏರಿ ಕೆಳಗೆ ಪಾರಮೂಲ ಹಾಕಿವ್ನಿ, ಏರಿ ಮೇಲೆ 4 ಶೇಂಗಾ ಗಿಡ ನೆಟ್ಟಿವ್ನಿ. ಒಳ್ಳೆ ಇಳುವರಿ. ಅಂದಾಗೆ ತಾವೇನ್ ಮಾಡ್ಕೊಂಡಿರೋದು? ಅದೇ ಈ ತಿಂಗಳ ಕೊನೆಯಲ್ಲಿ ಮದ್ವೆ ಆಗೋಣ ಅನ್ಕೊಂಡಿದೀನಿ. ಅಂದ್ರೆ ನೀವ್ ಈಗ ಹುಡುಗಿ ಕೊಟ್ರೆ ಈ ತಿಂಗಳ ಕೊನೆಯಲ್ಲೇ ಮದ್ವೆ ಆಗ್ತಾನೆ ಅಲ್ವೇನಾ? ನಾನು ಅದನ್ನ ಕೇಳಲಿಲ್ಲ, ಏನ್ ಕೆಲಸ ಮಾಡ್ತಿದ್ದೀರಾ ಅಂತ ಕೇಳಿದೆ. ಮಾಡಕ್ಕೇನು ಕೆಲಸ ಇರ್ಲಿಲ್ಲ. ನಿಮ್ಮಂತ ದೊಡ್ಡವರು ಚಪ್ಲಿ ಹೊಡೆದಂಗ ಒಂದ್ ಮಾತು ಹೇಳಿದ್ರು, ಅದಕ್ಕೆ ಚಪ್ಲಿ ಅಂಗಡಿನೇ ಇಟ್ಬಿಟ್ಟಿದೀನಿ. ದೊಡ್ಡವ್ರು ಏನ್ ಹೇಳಿದ್ರು? ಅವ್ರು ಏನ್ ಹೇಳಿದ್ರು ಮರ್ತೋಯ್ತಲ್ಲ, ಅದಕ್ಕೆ ಚಪ್ಲಿ ಅಂಗಡಿ ಇಟ್ಟಿದ್ದೀನಿ ಎಂದಿದ್ದು. ಅಂದಾಗೆ ವ್ಯಾಪಾರ ಹೇಗ್ ನಡೀತಿದೆ? ವ್ಯಾಪಾರ ಡಲ್ಲೇ. ದೇವಸ್ಥಾನ ಮುಂದೆ ತಾನೆ ಅಂಗಡಿ ಇರೋದು.